ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ಸಾಯಂಕಾಲ ಡ್ಯೂಟಿ ಬಿಟ್ಟು ಮನೆಗೆ ಬರಬೇಕಾದ್ರೆ ನಮ್ಮ ಒಬ್ಬ ಕೊಲೀಗ್ ಅವರ ಮನೆಯಲ್ಲಿ ಹಾವಿದೆ ಅಂತ ಹೇಳಿದರು. ಯಾವ ರೀತಿಯಾದಂಥ ಹಾವು ಅಂತ ಹೇಳುವಂಥ ಕ್ಯೂರಿಯಾಸಿಟಿಯಲ್ಲಿ ನಾವು ಅಲ್ಲಿಂದ ಹಾವನ್ನು ನೋಡ್ಕೊಂಬರೋಣ ಅಂತ ಹೇಳಿ ಹೋದೆವು. ಬ್ಲ್ಯಾಕ್ ಕೋಬ್ರಾ ದೊಡ್ಡದಾಗಿದೆ ಅಂತೆಲ್ಲ ಹೇಳಿದರು. ಕ್ಯೂರಿಯಾಸಿಟಿ, ಹಾವು ಯಾವ ರೀತಿಯಾಗಿದೆ ನೋಡೋಣ ಅಂತ ಹೇಳಿ ಹೀಗೆ ಬರಬೇಕಾದ್ರೆ ಅವ್ರ ಮನೆ ಎದುರಿಗಿರುವಂತಹ ಕೋಳಿಗಳನ್ನೆಲ್ಲ ನೋಡಿಕೊಂಡು, ಹೆಚ್ಚು ದನ ಇತ್ತು, ಅದನ್ನು ಮಾತಾಡಿಸ್ಕೊಂಡು ನಿಧಾನವಾಗಿ ಬಂದ್ವಿ. ಒಂದು ಕಡೆಯಿಂದ ಭಯ, ಎಲ್ಲಪ್ಪ ಬರುತ್ತೆ ಅಂತ ಹೇಳಿ ನೋಡಿದರೆ ನೋಡಿ ಅಂತೆ ಹಾವು. ಪಾಪ ಅದೇನೋ ಆಹಾರ ಹುಡ್ಕೊಂಡು ಬಂದಿತ್ತು ಅನಿಸುತ್ತೆ. ಇವ್ರು ಬರ್ತಾ ಬರ್ತಾ ಇವ್ರ ಮನೇಲಿ ಕೋಳಿ ಜಾಸ್ತಿ ಇದೆ ಅಂತ ಹೇಳಿ ಗೊತ್ತಾಗಿರ್ಬೋದು. ಅಲ್ಲಿ ಮೊಟ್ಟೆಗಳನ್ನೆಲ್ಲ ತಿನ್ಕೊಂಡು ಆರಾಮವಾಗಿ ಮೂಲೆಯಲ್ಲಿತ್ತು. ಪಾಪ ಯಾರೋ ನೋಡಿಬಿಟ್ಟಿದ್ದಾರೆ ಇವ್ರ ಮನೆಯವರು, ಹಾವಿದೆ ಅಂತ. ನೋಡಿದರೆ ಅವರ ಹಾವಿನ ಹೊಟ್ಟೆನಲ್ಲಿ 3-4 ಕೋಳಿ ಮೊಟ್ಟೆ ಇತ್ತು. ಇವಾಗ ಹಾವುಗಳು ಎಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗ್ತದೆ. ಯಾಕಂತ ಹೇಳಿದರೆ ಅವು ತಂಪನ್ನು ಹುಡುಕಿಕೊಂಡು ಬರುವಂತಹ ಸಮಯ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಈ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಟೈಮಲ್ಲಿ ಅವುಗಳು ಹತ್ತಿರವಾಗಿ ಆಹಾರ ಹುಡ್ಕೊಂಡು ಬರ್ತದೆ. ಅವುಗಳಿಗೆಲ್ಲೂ ಆಹಾರ ಸಿಗೋದಿಲ್ಲದ ಕಾರಣ. ಮತ್ತು ಏನು ಅಂತ ಹೇಳಿದರೆ ಸ್ನೇಹಿತರೆ, ನಾವು ಸ್ವಲ್ಪ ಜಾಗ್ರತೆಯಾಗಿರಬೇಕು. ಸ್ವಲ್ಪ ಕಾಡು ಪ್ರದೇಶ ರೀತಿಯಾಗಿರೋದ್ರಿಂದ ಅವುಗಳ ಸಂಚಾರ ಜಾಸ್ತಿ ಆಗಿರ್ತದೆ. ಅವುಗಳು ನೀರನ್ನು ಹುಡ್ಕೊಂಡು ಬರ್ಬೋದು, ಆಹಾರ ಹುಡ್ಕೊಂಡು ಬರ್ಬೋದು. ಅವು ಬರ್ತಾ ಅವುಗಳಿಗೆ ಮನೆ, ಕೊಟ್ಟಿಗೆ ಮನೆ ಅದು ಯಾವುದೂ ಇರೋದಿಲ್ಲ. ಅಲ್ಲಿ ಎಲ್ಲಿ ಸಿಗುತ್ತೋ ಆಹಾರ ಅದನ್ನು ಹುಡ್ಕೊಂಡು ಬರುತ್ತೆ. ಕೆಲವೊಂದು ಬಾರಿ ಬಟ್ಟೆಗಳ ನಡುವೆ ಇರುವಂಥ ಚಾನ್ಸಸ್ ಉಂಟು. ಅಟ್ಟದಲ್ಲಿರ್ಬೋದು, ಮನೆಯಲ್ಲಿ ಬೆಡ್ಶೀಟ್ ಅಡಿಯಲ್ಲಿ. ಆದ್ದರಿಂದ ಆದಷ್ಟು ನಾವು ಜಾಗ್ರತೆ ಮಾಡೋಣ. ಪ್ರತಿದಿನ ಕೂಡ ನಾವು ಮಲಗಬೇಕಾದ್ರೆ, ಮನೆ ಬಾಗಿಲು ಹಾಕ್ಕೊಳ್ಬೇಕಾದ್ರೆ ಒಂದ್ಸಲ ಎಲ್ಲ ಕಡೆ ನೋಡಿ ಬಾಗಿಲು ಹಾಕ್ಕೊಳ್ಳೋದ್ರಿಂದ ನಾವು ಕೂಡ ಸೇಫಾಗಿರ್ಬೋದು. ಕೊನೆಯದಾಗಿ ನಾನು ಫೈನಲ್ ಟಚ್ ತೋರಿಸ್ತೇನೆ. ಅದನ್ನು ಅವರು ಬಾಕ್ಸಿಗೆ ತುಂಬಿಸಿದರು. ಯಾವುದೇ ಸಮಸ್ಯೆ ಕೊಡಲಿಲ್ಲ. ಅದು ಆರಾಮವಾಗಿ ಬಾಕ್ಸ್ ಒಳಗೆ ಹೋಯಿತು. ನೋಡಿ ಅಂತೆ, ಅದಕ್ಕೆ ಸಿಟ್ಟು ಬಂದಿದೆ ಅಂತ ಹೇಳ್ತಾರೆ ಅವರು. ತುಂಬಾ ಸಿಟ್ಟು ಬಂದಿದೆ ಅಂತೆ. ನಾನೊಂದು ಫೋಟೋ ತೊಗೊಳ್ಳೋಣ ಅಂದ್ಕೊಂಡೆ. ಫೋಟೋ ತೊಗೊಳ್ಳಿಕ್ಕೆ ಅದು ಎಷ್ಟು ಚೆಂದ ಪೋಸ್ ಕೊಟ್ಟಿದೆ ನೋಡಿ. ಯಾವುದೇ ಸುದ್ದಿ ಇಲ್ಲದೆ ಮಲ್ಕೊಂಡಿದೆ ನೋಡಿ ಅಂತೆ. ಅದರ ಹೊಟ್ಟೆಯಲ್ಲಿ ಮೊಟ್ಟೆ ಶೇಪ್ ಕಾಣ್ತದೆ.